ತಾಲೂಕಿನ ಮಧುರೆ ಹೋಬಳಿಯ ಹಾಲೇನಹಳ್ಳಿ ಗ್ರಾಮದಲ್ಲಿ ಜಾಂಬವ ಯುವ ಸೇನೆಯ 672ನೇ ನೂತನ ಘಟಕವನ್ನ ಜಾಂಬವ ಯುವ ಸೇನೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್.ಎಂ. ರಮೇಶ್ ಚಕ್ರವರ್ತಿ ಉದ್ಘಾಟಿಸಿ ಮಾತನಾಡಿದರು. ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಮುಖಂಡರೊಂದಿಗೆ ಜೊತೆಗೂಡಿ ಇಂದು ನಮ್ಮ ಸಂಘಟನೆಯ 672ನೇ ಶಾಖೆಯ ಉದ್ಘಾಟನೆ ಮಾಡಲಾಗಿದೆ. ಹಾಲೇನಹಳ್ಳಿ ಗ್ರಾಮದ ಮುಖಂಡರ ಸಹಕಾರದೊಂದಿಗೆ ಅದ್ಧೂರಿಯಾಗಿ ನೂತನ ಶಾಖೆಯನ್ನು ಉದ್ಘಾಟನೆ ಮಾಡಲಾಗಿದೆ. ಗ್ರಾಮದ ಸಮಸ್ಯೆಗಳಾದ ಹಕ್ಕುಪತ್ರಗಳು, ಸ್ಮಶಾನ, ಮೂಲಭೂತ ಸೌಕರ್ಯ ಸೇರಿದಂತೆ ಶಾಲಾ ಕಟ್ಟಡಗಳ ವಿಚಾರ ಕುರಿತಂತೆ ಸಂಬಂಧಪಟ್ಟ ಜಿಲ್ಲಾ ಹಾಗೂ ತಾಲೂಕು ಅಧಿಕಾರಿಗಳನ್ನು ಒಳಗೊಂಡಂತೆ ತಾಲೂಕಿನ ಶಾಸಕರ ಗಮನಕ್ಕೆ ತರುವ ಮೂಲಕ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವ ಕಾರ್ಯವನ್ನ ನಮ್ಮ ಸಂಘಟನೆ ಮಾಡಲಿದೆ ಎಂದರು. ಇನ್ನು ಸಂಘಟನೆಯ ಗೌರವಾಧ್ಯಕ್ಷರಾಗಿ ಸಿ ಬೈಲಪ್ಪ, ಅಧ್ಯಕ್ಷರಾಗಿ ಮಂಜುನಾಥ್, ವಿ ಉಪಾಧ್ಯಕ್ಷರಾಗಿ ಜಿ ಗಿರಿರಾಜ್, ವಿ ದಾಳರಾಜು, ಪ್ರಧಾನ ಕಾರ್ಯದರ್ಶಿಯಾಗಿ ಬಿ ಲಕ್ಷ್ಮಣ, ಬಿ ಖಜಾಂಚಿ, ಜಿ ರಮೇಶ್ ಕಾರ್ಯದರ್ಶಿ, ಪೂಜಾ ಹನುಮಯ್ಯ, ಜಿ ನಟೇಶ್, ಎನ್ ಬಸವರಾಜು, ಸಂಘಟನಾ ಕಾರ್ಯದರ್ಶಿಗಳಾಗಿ ಬಿ ಮುನಿರಾಜು, ಎನ್ ರಾಮಕೃಷ್ಣಯ್ಯ, ಗಂಗಾರಾಜು, ಅಂಜನಾಮೂರ್ತಿ, ಕೆ ಮಂಜುನಾಥ್ ರವರನ್ನ ನೇಮಕ ಮಾಡಲಾಗಿದೆ. ಅವರಿಗೆ ನ್ಯಾಯ ಸಿಗಬೇಕು ಅನ್ನೋದು ಹೋರಾಟ ನಿಜವಾಗ್ಲೂ ಮೆಚ್ಚಲೇಬೇಕಾದಂಥದ್ದು. ಅವರ ಕಾರ್ಯ ಶ್ಲಾಘನೀಯ. ಅದಕ್ಕೆ ನಾವೆಲ್ಲ ಬೆನ್ನೆಲುಬಾಗಿ ನಿಂತಿರ್ತೀವಿ. ಅವರ ಹೋರಾಟಕ್ಕೆ ನಮ್ಮ ಸದಾ ಬೆನ್ನೆಲುಬಾಗಿ ಸಪೋರ್ಟ್ ಇರುತ್ತೆ ಅಂತ ಹೇಳ್ತೀವಿ. ಅವರು ಸಹ ಏನು ನಮ್ಮ ಒಳ ಮೀಸಲಾತಿ ವಿಚಾರವಾಗಿ ಬಹಳಷ್ಟು ವಿಚಾರವನ್ನ ಅವರು ಸಹ ಮೊನ್ನೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಅವರ ಜೊತೆ ಸಂವಾದದಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೆ. ಅವರ ಹೋರಾಟದ ಮುಖ್ಯ ಉದ್ದೇಶ ಒಳ ಮೀಸಲಾತಿ ಆಗಬೇಕು. ನಮ್ಮ ಶೋಷಿತ ಮಾದಿಗ ಸಮುದಾಯಕ್ಕೆ ಏನು ಒಳ ಮೀಸಲಾತಿಯಲ್ಲಿ ಸಿಗಬೇಕಾದಂತಹ ಅವರ ಸಿಗಬೇಕಾದಂಥ ಪಾಲನ್ನು ಕೇಳ್ತಿದ್ರೆ ಹೊರತು ಬೇರೆ ಏನು ಕೇಳ್ತಿಲ್ಲ. ಆ ಪಾಲು ದೊರೆಯಲೇಬೇಕು. ಆಗ ಏನು ಉದ್ಯೋಗದಲ್ಲಿ ವಂಚಿತರಾಗಿರೋರಿಗೆ ಉದ್ಯೋಗ ಸಿಗುತ್ತೆ. ನಮ್ಮ ಎಲ್ಲರಿಗೂ ಸಹ ರಾಜಕೀಯ ಸ್ಥಾನಮಾನಗಳಿಗೂ ಎಲ್ಲ ಸಿಗಬೇಕು ಅನ್ನೋದು ಅವರ ಉದ್ದೇಶ. ನಿಜಕ್ಕೂ ಶ್ಲಾಘನೀಯವಾದಂಥದ್ದು. ಅದರ ಸಂಪೂರ್ಣ ನಾವು ಬೆಂಬಲವನ್ನು ಸೂಚಿಸಬೇಕಾಗುತ್ತೆ. ಆ ಒಳ ಮೀಸಲಾತಿಯ ಸಂಪೂರ್ಣ ನಾವು ಫಲವನ್ನು ಪಡೆದಾಗ ನಮ್ಮ ಮಕ್ಕಳು ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ, ರಾಜಕೀಯದಲ್ಲಿ ಉನ್ನತ ಸ್ಥಾನಗಳನ್ನ ಪಡೀಲಿಕ್ಕೆ ಸಹಕಾರ ಆಗುತ್ತೆ. ಈ ಒಳ ಮೀಸಲಾತಿ ಅವರ ಗಡುವನ್ನ ಸರ್ಕಾರ 3 ತಿಂಗಳ ಅವಧಿಯನ್ನ ಪಡ್ಕೊಂಡಿತ್ತು. ದತ್ತಾಂಶವನ್ನ ಕ್ರೋಢೀಕರಣ ಮಾಡ್ಬೇಕಂತೇಳಿ ಆ ದತ್ತಾಂಶ ಕ್ರೋಢೀಕರಣ ಸಹ ಈಗ ಅವಧಿ ಮುಗಿದಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಏನಿರ್ಬೋದು, ನಾವು ಡಾಕ್ಟರ್ ಸದಾಶಿವ ಆಯೋಗ ವರದಿಯ ಅನುಷ್ಠಾನವಾಗಿ ನಮಗೆ ಕೊಡಬೇಕಾದಂತಹ ಪಾಲನೆ ಪಟ್ಟರೆ ನಮ್ಮ ಶೋಷಿತ ಜನಾಂಗದ ಈ ಒಂದು ಸಮುದಾಯಗಳು ಬಹಳಷ್ಟು ಉನ್ನತ ಮಟ್ಟಿಗೆ ಏರ್ತವೆ. ಹಾಗಾಗಿ ಈ ಕೂಡಲೇ ರಾಜ್ಯ ಸರ್ಕಾರ ಈ ಒಂದು ಒಳ ಮೀಸಲಾತಿಯನ್ನ ಅವರು ಮಂಜೂರು ಮಾಡಲೇಬೇಕಂತೇಳಿ ಈ ಸಂಘಟನೆ ಮುಖಾಂತರ ನಾನು ಅದರ ಒತ್ತಾಯವನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು. ಅಲ್ಪ ಅಂದ್ರೆ ಸಮಯ ಕಮ್ಮಿ ನನಗೆ ಅಧ್ಯಕ್ಷ ಆಗಿರೋದು. ನಾನು ಏನು ಕೆಲಸ ಮಾಡಕ್ ಯಾರು ಏನ್ ಫೋನ್ ಮಾಡಿದ್ರು ಅವ್ರಿಗೆಲ್ಲ ನಾನು ಸಹಕರಿಸ್ತೀನಿ. ಅವ್ರಿಗೆ ಏನ್ ಬೇಕು ಅದನ್ನ ನಾನು ಇರೋವರೆಗೂ ಸಪೋರ್ಟ್ ಐತೆ. ನಾನು ಮಾಡ್ತೀನಿ ಅಂತ ಇಷ್ಟು ಹೇಳಿ ಅಂಬೇಡ್ಕರ ಹೊಂಗಿರಣ ಮೀರಿದ ಗುರುವೇ ಅಂಬೇಡ್ಕರ, ಗುರುವೇ ಅರಿವೇ ಅಂಬೇಡ್ಕರ, ಗುರುವೇ ಅರಿವೇ ಕತ್ತಲ ಜಗತ್ತಿಗೆ ಬೆಳಕನ್ನು ನೀಡಿದ ಅರಿವೇಕರ, ದಿಕ್ಕು ದಿಕ್ಕಿಬೇಕರ, ಅರಿವೇ ಅಂಬೇಡ್ಕರ. ಹೆಜ್ಜೆ ಹೆಜ್ಜೆಗೂ ಚುಚ್ಚುವ ಮುಳ್ಳು, ದಲಿತರ ಹಾದಿಲಿ ಬರಿಕಲ್ಲು, ಹೆಜ್ಜೆ ಹೆಜ್ಜೆಗೂ ಚುಚ್ಚಿದಿಗಿಲು, ಗುಡುಗಾಗಿ ಗುಡುಗಿದೆ ನೀ ಕಾರ್ ಮುಗಿಲು, ಹೋದ ಅರಿವೇ ಅಂಬೇಡ್ಕರ, ಗುರುವೇ ಅಂಬೇಡ್ಕರ. ಬನು ಹುಡುಕಿದೆ ಬಂಧನಗಳೆಲ್ಲ ನೀನು ಕಳಕದ, ಕಣ್ಣು ತೆರೆಸಿದೆ ಸ್ವಕ್ರಾಂತಿಯ ಹೊರದೂಡಿದೆ, ವಿವೇಕದ ಕಣ್ಣು ತೆರೆಸಿದೆ ಸ್ವಕ್ರಾಂತಿಯ ಅರಿವೇ ಅಂಬೇಡ್ಕರ. ಪಂಚಮರಿಗೆಲ್ಲಲು ಪಂಚಶೀಲ ತತ್ವಗಳು ಬೇಕು, ಮಾನವನಾಗಿ ಕೂಡ ನಾವು ಹಲವಾರು ಮೂಲಭೂತ ಸೌಕರ್ಯಕ್ಕೋಸ್ಕರ ಮಾನ್ಯ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬರಿಗೆ ಮನವಿಗಳು ಮಾಡಿದ್ವಿ. ಇವತ್ತು ದಿನದಲ್ಲಿ ಏಪ್ರಿಲ್, ಮೇ
ತಿಂಗಳಲ್ಲಿ ಬರುವಂತಹ ಚುನಾವಣೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿಗಳನ್ನ ಮುಂದ್ಗಡೆ ಇಟ್ಕೊಂಡು ಮುಂಬರುವ ದಿನಗಳಲ್ಲಿ ಬಜೆಟ್ ಅನ್ನೇ ಮಂಡನೆ ಮಾಡ್ತಾ ಇದ್ದಾರೆ. ಈ ಒಂದು ರಾಜಕೀಯವಾಗಿ ನನ್ನ ಸಮುದಾಯನ ಅಡ್ಡ ಇಟ್ಕೊಂಡು ಮತ್ತೆ ನಮ್ಮನ್ನ ಬಲುಪೋಷು ಮಾಡ್ದಿರಂಗೆ ಇರಬೇಕು ಅಂತಂತೇಳಿ ನಾನು ನೇರ ಧ್ವನಿಯಲ್ಲಿ ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರನ್ನ ಧ್ವನಿ ಮಾಡಿ ನಾನು ಕೇಳಿದ್ದೇನೆ. ಈ ಒಂದು ನನ್ನ ಒಬ್ಬಂದಲ್ಲ ಧ್ವನಿ, ಇಡೀ ಕರ್ನಾಟಕ ರಾಜ್ಯದ ನನ್ನ ಜನಸಂಖ್ಯೆ ಏನು ಒಲಮಾದಿಗರು ಅಂತಂತೇಳಿ ಏನಿದ್ದಾವೆ 1,30,00,000 ಜನ ಏನಿದ್ದೀವಿ ನಾವು, ಈ ಕರ್ನಾಟಕ ರಾಜ್ಯದ ಜನದ ಪರವಾಗಿ ನಾನು ಒಳ ಮೀಸಲಾತಿ ವಿಚಾರವನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳ ಸಾಹೇಬರ ಹತ್ರ ಮಂಡನೆ ಮಾಡ್ಕೊಂಡಿದ್ದೀನಿ. ಮುಂಬರುವ ದಿನಗಳಲ್ಲಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಎಲೆಕ್ಷನ್ ಬರುವ ಒಳಗಾಗಿ ನಮಗೆ ಮೀಸಲಾತಿ ಸಿಕ್ಕಿಲ್ಲ ಅಂತಂತಂದ್ರೆ ಯಾವುದೋ ನೆವ ಮಾಡಿ ನಮ್ಮ ಸಮುದಾಯದವ್ರನ್ನೇ ಹೋರಾಟಗಾರರನ್ನೇ ಅಡ್ಡ ಹಾಕೊಂಡು ಒಳ್ಳೊಳ್ಳೆ ಫಂಕ್ಷನ್ಗಳು ಮಾಡಿ ಊಟಗಳು ಹಾಕಿ ಅವ್ರನ್ನ ಸಮಾಧಾನ ಮಾಡಿಸಿ ಕಳಿಸುವಂತಹ ಕೆಲಸಗಳು ಮೊನ್ನಾಗ್ಲೇ ಅಂಬೇಡ್ಕರ್ ಭವನದಲ್ಲೂ ಕೂಡ ಮಾಡಿದ್ದಾರೆ. ಮುಂಬರುವ ದಿನಗಳಲ್ಲಿ ಇವರು ಇದೇ ರೀತಿ ಮಾಡಿದ್ರೆ ಉಗ್ರವಾದ ಪ್ರತಿಭಟನೆ ಹೋರಾಟ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮನೆ ಮುಂದ್ಗಡೆನೆ ಇಟ್ಕೊಳ್ತೀವಿ ಅಂತೇಳಿ ನೇರವಾಗಿ ಮಾಧ್ಯಮದವರ ಮುಂದ್ಗಡೆ ಮೂಲಕವಾಗಿ ನಾನು ಅವ್ರಿಗೆ ಮನವಿ ಮಾಡ್ಕೊತಾ ಇದ್ದೀನಿ. ನಮಗೆ ಸದಾಶಿವ ಆಯೋಗ ಒಳ ಮೀಸಲಾತಿ ನಮಗೆ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಈ ಒಂದು ಮನವಿಯನ್ನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಹೇಳ್ತಾ ಇದ್ದೀನಿ. ನಮಗೆ ಭರವಸೆಗಳು ಕೊಟ್ಕೊಂಡು ಸುಳ್ಳು ಭರವಸೆಗಳು ಕೊಟ್ಕೊಂಡು ನಮಗೆ ಸೇರ್ಬೇಕಾಗಿರುವಂತಹ 11,000 ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿಗಳಿಗೆ ಬಳಸ್ಕೊಂಡು ಇವತ್ತು ದಿನದಲ್ಲಿ ನನ್ನ ಸಮುದಾಯದ ಯುವಕರು ಯುವತಿಯರು ವಿದ್ಯಾವಂತರು ನಿರುದ್ಯೋಗಿಗಳಾಗೇ ಇದ್ದಾರೆ. ನೀವು ಏನು ನನ್ನ ಸಮುದಾಯಕ್ಕೆ ಕೆಲಸಗಳ ಕಾರ್ಯಗಳು ಕೊಡಬೇಕು ಅಂತಂತೇಳಿ ನೀವು ಎಕ್ಸಾಮ್ಗಳು ಬರ್ಸಿದ್ದೀರಾ, KET ನಲ್ಲಿ ಎಕ್ಸಾಮ್ ಬರ್ಸಿದ್ದೀರಾ, FTI ಎಕ್ಸಾಮ್ ಬರ್ಸಿದ್ದೀರಾ, PSI ಎಕ್ಸಾಮ್ ಬರ್ಸಿದ್ದೀರಾ, KA ಎಕ್ಸಾಮ್ ಬರ್ಸಿದ್ದೀರಾ, ಇವನ್ನೆಲ್ಲಾನು ತಡೆಗಟ್ಟಿ ನನ್ನ ಸಮುದಾಯಕ್ಕೆ ದೊಡ್ಡ ಮಟ್ಟದ ಮೋಸವನ್ನು ರಾಜ್ಯ ಸರ್ಕಾರ ಮಾಡ್ತಿದೆ. ಇದಕ್ಕೆ ಹೊಣೆದಾರರು ಮಾನ್ಯಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೆ ಅಂತ ಹೇಳ್ತಾ ಮುಂಬರುವ ದಿನಗಳಲ್ಲಿ ಆದಷ್ಟು ಬೇಗ ನೀವು ಕೊಟ್ಟಿರುವಂತಹ 3 ತಿಂಗಳ ಗಡುವು ಮುಗಿದಾಗಿದೆ. ಮುಂಬರುವ ದಿನಗಳಲ್ಲಿ ನೀವು ಸದಾಶಿವ ಆಯೋಗ ಒಳ ಮೀಸಲಾತಿ ಕೊಡಲಿ. ಕೃಷ್ಣಮೂರ್ತಿ ಇವರು ಕೂಡ ಈ ಒಂದು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಕಳೆಯ ಮನವಿ. ಬನ್ನಿ, ದಯವಿಟ್ಟು ಬನ್ನಿ. ಅವರು ಕೂಡ ಬರಬೇಕು. ಶ್ರೀಯುತ ಮಧು ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಪುರುಷೋತ್ತಮ ಕಳೆಯ ಮನವಿ.